ಸಿಗುವ ಕಲ್ಲನ್ನು ಹಾಸಿ ಸ್ಟೆಪ್ ಮಾಡಿದ್ದಾರೆ. ಒಂದು 6 ಕಿಲೋಮೀಟ್ರ್ ಜೀಪಲ್ಲಿ ಬಂದ ನಂತರ ಸ್ವಲ್ಪ 500 ಮೀಟರ್ಸ್ ನಡ್ಕೊಂಡು ಹೋಗಬೇಕು. ರೋಡು ಅಲ್ಲಿ ಟಿಕೆಟ್ ಕೌಂಟರ್ ನಂತರ ವೆಹಿಕಲ್ಸ್ ಆರ್ ನಾಟ್ ಅಲೌಡ್. ಪರ್ ಹೆಡ್ 30 ರೂಪಾಯಿ ಪೇ ಮಾಡಿ ನಡ್ಕೊಂಡು ಬರಬೇಕಾಗ್ತದೆ. ನನ್ನ ಅಂದಾಜು ಪ್ರಕಾರ ಒಂದು 2-3 ಕಿಲೋಮೀಟ್ರ್ ಇರ್ಬೋದು ನಡ್ಕೊಂಡು ಬರೋದಾದರೆ. ಲಾಸ್ಟ್ 1 ಕಿಲೋಮೀಟ್ರ್ ತುಂಬ ಆಫ್ ರೋಡಿಂಗ್ ಇದೆ. 4 ವೀಲಲ್ಲದೆ ಬೇರೆ ಯಾವ ವೆಹಿಕಲ್ ಬರೋ ಸಾಧ್ಯತೆ ತುಂಬ ಕಡಿಮೆ. ಇದು ಪ್ರೈವೇಟ್ ಪ್ರಾಪರ್ಟಿ, ಆದ ಕಾರಣ ಅಲ್ಲಿ ಮನೆಯವರೆಗೆ ಪರ್ ಹೆಡ್ 25 ರೂಪೀಸ್ ಪೇ ಮಾಡಬೇಕು. ಟಿಕೆಟ್ ಕೌಂಟರಲ್ಲಿ ಫೋನ್ಪೇ ಅಲೌಡ್. ವಡಾಫೋನ್ ಐಡಿಯಾ ರೇಂಜಲ್ಲಿ ಸಿಗ್ತಾ ಇಲ್ಲ, ಆದರೆ ಜಿಯೋ ರೇಂಜು ಸಿಗ್ತಾಯಿದೆ ಸಾಧಾರಣ. ಆದರೂ ಬರುವಾಗ ಕ್ಯಾಶ್ ಹಿಡ್ಕೊಂಡು ಬರೋದು ಉತ್ತಮ. ಇಲ್ಲೆಲ್ಲೂ ಹತ್ತಿರ ಯಾವುದೇ ಶಾಪ್ ಏನು ಕಾಣ್ತಾ ಇಲ್ಲ. ಏನಾದರೂ ತಿನ್ನಲಿಕ್ಕೆ ಬೇಕಾದರೆ ಸ್ನ್ಯಾಕ್ಸಲ್ಲಿ ಹಿಡ್ಕೊಂಡು ಬನ್ನಿ. ಆದರೆ ಕಸವನ್ನು ಹೋಗುವಾಗ ನಾವು ರಿಟರ್ನ್ ಆಗಿ ತಗೊಂಡು ಹೋಗಿ. ಫಾಲ್ಸಿನ ಶಬ್ದ ಕೇಳ್ತಾ ಇದೆ. ಇಲ್ಲಿಗೆ ಬರಬೇಕಾದ್ರೆ ಕಳಸ ಸಿಟಿಯಿಂದ ಲೆಫ್ಟ್ ಸೈಡಲ್ಲಿ ಬರಬೇಕು.
ಮೇಲೆ ಹೋಗಲಿಕ್ಕೆ ಸ್ಟೆಪ್ ಕಾಣ್ತಾ ಉಂಟು. ನೋಡುವ ಮೇಲೆ ಏನು ಇದೆ ಅಂತೇಳಿ. ಫಾಲ್ಸಲ್ಲಿ ಡ್ರೆಸ್ ಚೇಂಜ್ ರೂಮ್ ಇದೆ. ಅದು ಬಿಟ್ಟು ಸಣ್ಣ ಒಂದು ಸ್ನ್ಯಾಕ್ಸ್ನ ಶಾಪ್ ಇಲ್ಲೇ ಹಾಕಿಕೊಂಡಿದ್ದಾರೆ. ಟೆಂಟ್ ರೀತಿ ಹಾಕಿಕೊಂಡಿದ್ದಾರೆ. ನಿಮಗೆ ಗ್ರೀನ್ ಟಾರ್ಪಲ್ ಕಾಣ್ಬೋದು. ಇಲ್ಲೇ ಸಿಗುವ ಕಲ್ಲನ್ನು ಹಾಸಿ ಸ್ಟೆಪ್ ಮಾಡಿದ್ದಾರೆ. ನೋಡುವ ಎಲ್ಲಿವರೆಗೆ ಕರ್ಕೊಂಡು ಹೋಗ್ತದೆ ಅಂಥೇಳಿ. ಫಾಲ್ಸ್ ಸ್ವಲ್ಪ ಸಣ್ಣದು ಆದರೆ ತುಂಬ ಚೆಂದ ಇದೆ. ಆದರೆ ಸ್ವಲ್ಪ ಕೆಳಗೆ ಹೋದಷ್ಟು ನಿಮಗೆ ಪ್ಲಾಸ್ಟಿಕ್ ಮತ್ತು ವೇಸ್ಟ್ ಹಾಕಿದ್ದನ್ನು ಕಾಣ್ಬೋದು. ಅದು ನೋಡುವಾಗ ಸ್ವಲ್ಪ ಬೇಸರ ಆಗ್ತದೆ. ಸೈಡಿಗೆ ಹಿಡ್ಕೊಳ್ಳಿಕ್ಕೆ ಮರದ ಪೋಲನ್ನು ಹಾಕಿದ್ದಾರೆ. ಖಂಡಿತ ಅದನ್ನು ಹಿಡ್ಕೊಳ್ಬೇಡಿ, ನೀವು ಕೆಳಗಿರ್ತೀರಷ್ಟೆ. ಸ್ಟೆಪ್ ಇಲ್ಲಿಗೆ ಮುಗಿದಿದೆ. ಇನ್ನು ಕಾಲು ದಾರಿ ಕಾಣ್ತಾ ಇದೆ. ಏನೋ ಕಾಡು ಪ್ರಾಣಿಯ ಶಬ್ದ ಕೇಳ್ತಾ ಇದೆ. ಹೆಚ್ಚಿನ ಸಹ ಮಂಗ ಆಗಿರಬೇಕು. ಕಾಡು ಪ್ರಾಣಿ ಬಂದರೂ ಇಲ್ಲಿ ಓಡುವ ಹಾಗಿಲ್ಲ, ತೆಗೆದು ಫಾಲ್ಸಿಗೆ ಹಾರಬೇಕಷ್ಟೆ. ಕೊನೆಗೆ ಗೊತ್ತಾಯಿತು ಇದು ಫಾಲ್ಸಿಗೆ ಬರುವ ಇನ್ನೊಂದು ದಾರಿ ಅಂತ. ಹಾಗೆ ರಿಟರ್ನ್ ಬಂದು ಫಾಲ್ಸ್ ಹತ್ರ ಒಂದು 30 ನಿಮಿಷ ಕೂತು ರೆಸಾರ್ಟಿಗೆ ಹಿಂದಿರುಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.